ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡ್ರಿ ನಾವು ಇವತ್ತು ಹೊರಗಡೆ ಹೊರಟಿದ್ದೀವಿ. ಹೊರಗಡೆ ಅಂದರೆ ಎಲ್ಲಿ ನೀವೇ ನೋಡಿರಂತ ಬರ್ರಿ ಹೋಗೋಣ. ನೋಡ್ರಿ ಈಗ ನಾವು ಕುಟೀರ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದು ಭಾಳ ಚೆನ್ನಾಗೈತೆ ನೋಡ್ರಿ, ನೋಡ್ಲಿಕ್ಕಂತೂ ಮಸ್ತ್ ಐತಿ. ಒಂಥರ ಎಲ್ಲ ಗಿಡ ಮರಗಳನ್ನು ಗಿಡ ಹಚ್ಚಾರ, ಸಣ್ಣ ಸಣ್ಣ ಗಿಡಗಳನ್ನು ಹಚ್ಚಿದಾರ. ಚೆನ್ನಾಗೈತಿ ನ್ಯಾಚುರಲಿ. ಇದು ನೋಡ್ರಿ, ಇದು ಫಂಕ್ಷನ್ ಹಾಲ್. ಯಾರಾದರೂ ಫಂಕ್ಷನ್ ಬರ್ತ್ಡೇ ಪಾರ್ಟಿ ಏನೋ ಒಂದು ಫಂಕ್ಷನ್ಗಳಿತ್ತಂದ್ರೆ ಇಲ್ಲೇ ಮಾಡಿ ಜಾಸ್ತಿ ಜನಕ್ಕೆ ಊಟ ಹೇಳ್ತಿರ್ತಾರೆ. ಇದು ಚೆನ್ನಾಗೈತ್ರಿ, ನೋಡಕ್ಕೆ ಮಸ್ತ್ ಐತಿ. ಇಲ್ಲಿ ನೋಡ್ರಿ, ಇದು ಫ್ಯಾಮ್ಲಿಯವ್ರು ಹೋದ್ರೆ ಒಂದು 4-5 ಜನ ಹೋದ್ರೆ ಫ್ಯಾಮ್ಲಿಯವ್ರು ಕೂತ್ಕೊಳ್ಳೋಕೆ ಬರುತ್ತೆ. ಇವು ಒಂದು 4 ರೂಮ್ಗಳದಾವ. ಈ ರೀತಿ ಚೆನ್ನಾಗೈತ್ರಿ. ಇದು ಫ್ಯಾಮ್ಲಿ ಸಪ್ರೇಟಾಗಿ ಕೂರ್ಬೋದು. ಇಲ್ಲಿ ಬಿಸಿಲಿತ್ರಿ, ಹಂಗಾಗಿ ನಾವೇನು ಮಾಡಿದ್ವಿ, ಅಲ್ಲಿ ನೋಡ್ಕೊಂಡ್ವಿ. ಅದು ಬ್ಯಾಡ ಬಿಡು, ದೊಡ್ಡ ಹಾಲ್ ಮತ್ತು ಫಂಕ್ಷನ್ ಹಾಲ್ ಇತ್ತಲ್ಲ ದೊಡ್ಡದು, ಹಂಗಾಗಿ ಅಲ್ಲಿಗೆ ಬಂದ್ವಿ ನಾವು ವಾಪಸ್. ಆದರೆ ಇಲ್ಲಿ ಕುತ್ಕೊಂಡ್ವಿ, ಬುಕ್ಲೈಟನ್ನು ಕೊಟ್ಟರು, ಎಲ್ಲ ಕೊಟ್ಟರು. ಆದ್ರೆ ಅವ್ರು ಏನಂದ್ರು, ಇಲ್ರಿ 4 ಗಂಟೆಗೆ ಕ್ಲೋಸು, ಅಷ್ಟರೊಳಗೆ ಆರ್ಡ್ರ್ ಮಾಡಿರಿ ಅಂದರು. ಇಲ್ಲ, ನನಗೆ ಮತ್ತೆ ಸರಿ ಆಗೋದಿಲ್ಲ ಅಂಥೇಳಿ, ಊಟ ನಿಧಾನ ಆಗುತ್ತೆ ನಮ್ದು ಅಂಥೇಳಿ ನಾವು ಮತ್ತೆ ಬೇರೆ ಸತ್ಯಮ್ ಅನ್ನೋದು ಇನ್ನೊಂದು ರೆಸ್ಟೋರೆಂಟ್ ಇತ್ತು, ಮತ್ತು ಅಲ್ಲಿಗೆ ಬಂದ್ವಿ. ನೋಡ್ರಿ, ಈಗ ಇದು ಚೆನ್ನಾಗೈತಿ. ಆದರೆ ಇದು ಪ್ರೈವೇಟ್ ಇಲ್ಲರಿ ಇದು, ಹಂಗಾಗಿ ಫುಲ್ ಒಂದೇ ಹಾಲ್ ಇರೋದು. ಹಂಗಾಗಿ ಇಲ್ಲಿ ನೋಡ್ಕೊಂಡು ಅಲ್ಲಿ ಹೋಗಿದ್ದೆ ನಾವು. ಅದು ಚೆನ್ನಾಗೈತಿ ಅಂತೇಳಿ ಅಲ್ಲಿ 4 ಗಂಟೆಗೆ ಕ್ಲೋಸ್ ಅಂದ್ರಲ್ಲ, ಹಂಗಾಗಿ ಮತ್ತೆ ವಾಪಸ್ ಇಲ್ಲಿ ಬಂದ್ವಿ. ಇಲ್ಲಿ ಬಂದ್ರೆ ಇದು ಒಂಥರ ಪಬ್ಲಿಕ್ ಇದ್ದಂಗೆ ಐತಿ. ಪಬ್ಲಿಕ್ ಎಲ್ಲರೂ ಟೋಟಲಿ ಒಂದು ದೊಡ್ಡ ಹಾಲ್ ಐತೆ ಅಷ್ಟೇ. ಹಾಗಾಗಿ ನಾವು ಇರಲಿ ಬಿಡ ಅಂತೇಳಿ ಇಲ್ಲೇ ಬಂದು ಕೂತ್ಕೊಂಡ್ವಿ. ಇಲ್ಲಿ ಚೆನ್ನಾಗಿರ್ತೈತೆ, ಎಲ್ಲ ಫುಡ್ಡು ಚೆನ್ನಾಗಿ ಸಿಗ್ತೈತೆ. ನಾವು ಬೇಕಂದ್ರೆ ನಾವು ಮತ್ತೆ ಬುಕ್ಲೆಟ್ ಕೊಟ್ಟರು, ಒಂದು ವಾಟರ್ ಬಾಟ್ಲ್ ಇಟ್ಟರು, ನೋಡಿದ್ವಿ. ನೋಡ್ರಿ, ಎಲ್ಲ ಬುಕ್ಲೈಟ್ ಒಳಗೆ ನೋಡಿದ್ವಿ. ನಮಗೆ ಬೇಕಾದಂತಹ ಫುಡ್ಗಳನ್ನು ನನ್ನ ಮಗ ಚಾಯ್ಸ್ ಮಾಡ್ತಾನೆ ರೀ. ಬೇಕು ಮಮ್ಮಿ, ಇದನ್ನು ತೊಗೊಳೋಣ ಮಮ್ಮಿ ಅಂತೇಳಿ. ಹಾಗಾಗಿ ಆರ್ಡ್ರ್ ಮಾಡಿದ್ವಿ. ಪ್ಲೇಟ್ ಇಟ್ಟರು ನೋಡ್ರಿ, ಎಷ್ಟು ದೊಡ್ಡ ದೊಡ್ಡ ಪಿಂಗಾಣಿ ಪ್ಲೇಟ್ಗಳು ಎಷ್ಟು ಚೆನ್ನಾಗಿದಾವು. ಇದು ನೋಡ್ರಿ, ಮಸಾಲ ಫ್ರೆಂಚ್ ಫ್ರೈಸ್ ಅಂತ ಫಸ್ಟ್ ಅದನ್ನು ಆರ್ಡ್ರ್ ಮಾಡಿದ್ವಿ. ಅದನ್ನು ಕೊಟ್ಟರು ಅವರು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಮತ್ತು ಕಾಜು ಮಸಾಲ ಹಾಕಿದ್ರು ನೋಡ್ರಿ. ಈಗ ಮತ್ತು ನಾವೇನು ಮಾಡಿದ್ವಿ, ಬಟರ್ ರೋಟಿ ಆರ್ಡ್ರ್ ಮಾಡಿದ್ವಿ. ಬಟರ್ ರೋಟಿ ಮತ್ತು ಕಾಜು ಮಸಾಲ ಫ್ರೆಂಚ್ ಫ್ರೈಸ್. ನೆಕ್ಸ್ಟ್ ಏನು ತೊಗೊತೀವಿ ಅಂತ ನೋಡೋಣ್ರಿ. ಈಗ ನೋಡ್ರಿ, ಬಟರ್ ರೋಟಿ ಚೆನ್ನಾಗಿದ್ದವು ನೋಡ್ರಿ ಅವು. ಆದರೆ ಸ್ವಲ್ಪ ಒತ್ತಿಸ್ಬಿಟ್ಟಿದ್ದಾರೆ ನೋಡ್ರಿ ಅವರು, ಸ್ವಲ್ಪ ಒತ್ತಿದ್ವು. ಹಂಗಾಗಿ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಬಟರ್ ರೋಟಿದು. ಈ ರೀತಿ ಬಟರ್ ರೋಟಿ, ಒಂದು ರೋಟಿಯಲ್ಲಿ 2 ಪೀಸ್ಗಳನ್ನಾಗಿ ಮಾಡಿ ಈ ಥರ ಬಟ್ಲಲ್ಲಿ ತೊಗೊಂಡು ಕೊಟ್ಟರು. ಮತ್ತು ಕಾಜು ಮಸಾಲ ಎಲ್ಲರಿಗೂ ಹಾಕಿಕೊಟ್ರು ಪ್ಲೇಟಿಗೆ. ಆನಂತರ ಈರುಳ್ಳಿ, ಲೆಮನ್ ಪೇಸ್ಟ್ ಮಾಡಿ ಇಟ್ಟಿದ್ರು. ನಾವೆಲ್ಲರೂ ಒಂದೊಂದು ಪೀಸ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ತಿನ್ನಲಿಕ್ಕೆ. ಒತ್ತಿದ್ರು ನಾವು, ಭಾಳ ಒತ್ತಿಸ್ಬಿಟ್ಟಿದ್ರು. ಅದ ಸ್ವಲ್ಪ ಸಮಸ್ಯೆ ಆಯಿತು. ಮತ್ತೇನು ಅನ್ನೋದು ಬಿಡ ಅಂತ ಸುಮ್ಮನೆ ತಿಂದು ಬಂದ್ವಿ. ಈ ನೋಡ್ರಿ, ಮಸಾಲ ಫ್ರೆಂಚ್ ಫ್ರೈಸನ್ನು ಸೂಪರಾಗಿತ್ತು, ಟೇಸ್ಟ್ ಆಗಿತ್ತು ಸಹಿತ, ಚೆನ್ನಾಗಿತ್ತು. ಸ್ವಲ್ಪ ಸ್ಪೈಸಿ ಫುಡ್ ಅಂದರೆ ನನ್ನ ಮಗನಿಗೆ ಭಾಳ ಇಷ್ಟ, ಹಂಗಾಗಿ ಅವನೇ ಚಾಯ್ಸ್ ಮಾಡಿದ್ದ ಮಸಾಲ ಫ್ರೆಂಚ್ ಫ್ರೈಸ್ನ. ನಾನು ಬಟರ್ ರೋಟಿ ಮತ್ತು ಕಾಜು ಮಸಾಲ ತೊಗೊಳೋಣ ಅಂದೆ. ಮತ್ತು ತೊಗೊಂಡ್ವಿ. ನಮ್ಮ ಮನೆಯವ್ರ ಜೊತೆಗೆ ಬಂದಿತ್ತು ಇದೇ ಫಸ್ಟ್. ಬೇರೆ ಹೋಟೆಲ್ಗಳಿಗೆ ಹೋಗಿದ್ವಿ, ಆದರೆ ರೆಸ್ಟೋರೆಂಟಿಗೆ ಬಂದಿದ್ದು ಇದೇ ಫಸ್ಟ್ ಈ ರೆಸ್ಟೋರೆಂಟಿಗೆ. ಯಾಕಂದ್ರೆ ನಾವು ಬರ್ತಾ ಇರ್ತೀವಿ, ನಮ್ಮ ಮಗ ಎಕ್ಸಾಮ್ ಮುಗಿದ ತಕ್ಷಣ ಮಮ್ಮಿ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಕರ್ಕೊಂಡು ಬಂದುಬಿಡ್ತಾನೆ ಬಲವಂತ ಮಾಡಿ. ಈಗ ನೋಡ್ರಿ, ನಾವು ಮತ್ತೆ ವೆಜ್ ದಮ್ ಬಿರಿಯಾನಿ ತೊಗೊಂಡ್ವಿ. ಇದು ಕೂಡ ಚೆನ್ನಾಗಿತ್ತು. ಇದು ನನ್ನ ಮಗನ ಚಾಯ್ಸ್ ನೋಡ್ರಿ, ವೆಜ್ ದಮ್ ಬಿರಿಯಾನಿ. ಮತ್ತು ನೆಕ್ಸ್ಟ್ ಜೀರಾ ರೈಸ್ ತೊಗೊಂಡ್ವಿ. ಅದು ಕೂಡ ಚೆನ್ನಾಗಿತ್ತು, ಸಖತ್ ಸೂಪರಾಗಿತ್ತು. ಎಲ್ಲರೂ ಚೆನ್ನಾಗಿ ಖುಷಿಯಿಂದ ಊಟ ಮಾಡಿದ್ವಿ.
ಜೀರಾ ರೈಸ್ ನನ್ನ ಫೇವ್ರೇಟ್ ನೋಡಿರಿ, ಹಂಗಾಗಿ ಅದನ್ನು ನಾನು ಆರ್ಡ್ರ್ ಮಾಡಿದ್ದೆ. ಈಗ ಅದನ್ನು ಕೂಡ ತಿಂದು ಈಗ ಒಂದು ಬಟರ್ ಸ್ಕಾಚ್ ಐಸ್ ಕ್ರೀಮ್ ತೊಗೊಂಡ್ವಿ. ಪೈನಾಪಲ್ ಜ್ಯೂಸ್ ಕೇಳಿದ್ವಿ, ಇಲ್ಲ ಅಂದ್ರು ಅವರು, ಹಂಗಾಗಿ ಒಂದು ಐಸ್ ಕ್ರೀಮ್ ತೊಗೊಳೋಣ ಅಂಥೇಳಿ ತೊಗೊಂಡ್ವಿ. ಆನಂತರ ಬಿಲ್ ಕೊಟ್ಟರು. ಬಿಲ್ ನೋಡ್ರಿ ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಬಿಲ್ ಡೈರಿ ಒಳಗೆ ಇಟ್ಕೊಟ್ಟಿದ್ರು. ಚೆನ್ನಾಗಿ ರೆಸ್ಟೋರೆಂಟ್ಗಳಲ್ಲಿ ಚೆನ್ನಾಗಿರುತ್ತೆ ವ್ಯವಸ್ಥೆ. ನೋಡ್ರಿ ಈಗ ನಮ್ಮ ಮನ್ಯಾಗ ಬಿಲ್ ಪೇ ಮಾಡಕತ್ತಿದ್ರು. ನಾವು ಮತ್ತು ಹೊರಗಡೆ ಹೋದ್ವಿ. ಸೊಪ್ಪು ಹಾಕ್ಕೊಂಡು ಹೊರಗಡೆ ಕೂತ್ಕೊಂಡ್ವಿ. ಈಗ ನೋಡ್ರಿ ಇಲ್ಲಿ ಹೊರಗಡೆ ಎಲ್ಲ ನೂಡಲ್ಸ್, ಗೋಬಿ ಮಂಚೂರಿ, ಪಾನಿಪೂರಿ, ಫಿಂಗರ್ ಚಿಪ್ಸ್ ಇದನ್ನೆಲ್ಲ ಹೊರಗಡೆ ಮಾಡ್ತಿರ್ತಾರೆ. ಇವತ್ತಿನ ಸ್ಟೋರಿ ಇದಾಗಿತ್ತು. ಬಾಯ್.